ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ಜೀವನ ಮತ್ತೆ ಸಾವು ಒಂದೇ ನಾಣ್ಯದ ಎರಡು ಮುಖಗಳು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ 1915ರಲ್ಲಿ ದಕ್ಷಿಣ ಕೊರೋಲಿನಾ ಅನ್ನೋ ಪ್ಲೇಸ್ ನಲ್ಲಿ 30 ವರ್ಷ ವಯಸ್ಸಿನ ಒಬ್ಬ ಮಹಿಳೆ ಎಸ್ಸಿ ಡನ್ಬಾರ್ ಅಂತ, ಇವಳಿಗೆ ಅನಾರೋಗ್ಯದ ಕಾರಣದಿಂದ ಒಂದ್ಸಾರಿ ಇದ್ದಕ್ಕಿದ್ದಾಗೇನೆ ಕೆಳಗಡೆ ಬಿದ್ದೋಗ್ಬಿಟ್ಟು ಉಸಿರಾಡೋದೆಲ್ಲ ಸ್ಟಾಪ್ ಆಗ್ಬಿಡುತ್ತೆ. ಆಗ ಅವ್ರ ಮನೆಯವರೆಲ್ಲ ಗಾಬರಿ ಆಗ್ಬಿಟ್ಟು ಡಾಕ್ಟರ್ನ ಕರೆಸ್ಬಿಟ್ಟು ಚೆಕ್ ಮಾಡಿಸ್ತಾರೆ. ಆಗ ಆ ಡಾಕ್ಟರ್ ಚೆಕ್ ಮಾಡ್ಬಿಟ್ಟು ಪ್ರಾಣ ಹೋಗಿದೆ ಅಂತ ಕನ್ಫರ್ಮ್ ಮಾಡ್ತಾರೆ. ನಂತರ ಶವ ಸಂಸ್ಕಾರಕ್ಕೆಲ್ಲ ರೆಡಿ ಮಾಡ್ಕೊಳ್ತಾರೆ. ತುಂಬಾ ಜಾಸ್ತಿ ಜನ ಎಲ್ಲ ಬಂದಿರ್ತಾರೆ. ಈ ಶವನ ತುಂಬಾ ಹೊತ್ತು ಇಟ್ಕೊಳ್ಳೋದಕ್ಕಾಗಲ್ಲ ಅಲ್ವಾ, ಸೊ ಇವ್ರೇನ್ ಮಾಡ್ತಾರೆ, ಇವತ್ತೇ ಮಣ್ಣು ಮಾಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಎಸ್ಸಿ ಡನ್ಬಾರ್ಗೆ ಅಕ್ಕ ಇರ್ತಾಳೆ ಒಬ್ಳು. ಇವಳು ಸಿಟಿಯಿಂದ ತುಂಬಾ ದೂರ ಇರೋದ್ರಿಂದ ಅವಳು ಅಲ್ಲಿಂದ ಬರೋದಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ಇವಳ ಅಕ್ಕ ಬರೋದು ತುಂಬಾ ಲೇಟ್ ಆಗುತ್ತೆ. ಅದಕ್ಕೆ ನಾಳೆನೆ ಅಂತ್ಯಕ್ರಿಯೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡು ಅವಳಿಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಹಾಗೇನೆ ಅವತ್ತಿನ ದಿವಸ ಅವ್ರ ಅಕ್ಕನಿಗೋಸ್ಕರ ವೇಟ್ ಮಾಡ್ತಾರೆ. ಅವತ್ತಿನ ದಿವಸ ಕಳೆದೋಗ್ಬಿಡುತ್ತೆ. ಮತ್ತೆ ನೆಕ್ಸ್ಟ್ ಡೇನು ಇವ್ರ ಅಕ್ಕ ಬರೋದಕ್ಕೆ ಅಲ್ಲಿಂದ ಬರೋದು ಲೇಟ್ ಆಗ್ಬಿಡುತ್ತೆ. ಆಗ ಅಲ್ಲಿರೋ ಜನಗಳೆಲ್ಲ ಇನ್ನು ಎಷ್ಟಂತ ವೇಟ್ ಮಾಡೋದು, ಈಗಾಗ್ಲೇ ಲೇಟ್ ಆಗ್ಬಿಟ್ಟಿದೆ, ಇನ್ನು ವೇಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಎಸ್ಸಿ ಅಂತ್ಯಕ್ರಿಯೆನ ಎಲ್ಲ ಮುಗಿಸ್ಬಿಡ್ತಾರೆ. ಪೆಟ್ಟಿಗೆ ಒಳಗಡೆ ಹಾಕ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ಮುಚ್ಚಿಬಿಡ್ತಾರೆ. ಇದೆಲ್ಲ ಮುಗ್ದಿದ್ದಾದ್ಮೇಲೆ ಕೆಲವು ನಿಮಿಷಗಳಾದ್ಮೇಲೆ ಇವ್ರಕ್ಕ ಬರ್ತಾಳೆ ಅಲ್ಲಿಂದ. ಆದ್ರೆ ಅಷ್ಟೊತ್ತಿಗೆ ಎಲ್ಲಾನು ಮುಗ್ದೋಗ್ಬಿಟ್ಟಿರುತ್ತೆ. ಆಗ ಇವ್ರಕ್ಕ ಏನ್ ಮಾಡ್ತಾಳೆ, ಎಸ್ಸಿನ ಕೊನೆ ಸಾರಿ ಅವಳ ಮುಖ ನೋಡ್ಕೊಂಡ್ಬಿಡ್ತೀನಿ, ದಯವಿಟ್ಟು ಶವ ಪೆಟ್ಟಿಗೆನ ಓಪನ್ ಮಾಡಿ ಮಣ್ಣು ಮಾಡಿರೋ ಶವ ಪೆಟ್ಟಿಗೆನ ಆಚೆ ತೆಗೀರಿ ಅಂತ ಅಲ್ಲಿರೋ ಜನಗಳ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಆಗ ಸರಿ ಆಯ್ತು ಅಂತ ಹೇಳಿ ಒಪ್ಕೊಂಡು ಆ ಮಣ್ಣೆಲ್ಲ ತೆಗೆದ್ಬಿಟ್ಟು ಶವ ಪೆಟ್ಟಿಗೆನ ಓಪನ್ ಮಾಡ್ತಾರೆ. ಆ ಶವ ಪೆಟ್ಟಿಗೆನ ಓಪನ್ ಮಾಡಿದ ತಕ್ಷಣ ಅಲ್ಲಿ ನಡೆದಿದ್ ನೋಡ್ಬಿಟ್ಟು ಎಲ್ರೂ ಬೆಚ್ಚಬಿದ್ದೋಗ್ಬಿಡ್ತಾರೆ. ಅಂತದ್ ಏನ್ ನಡೀತಪ್ಪ ಅಂದ್ರೆ, ಆ ಪೆಟ್ಟಿಗೆನ ಓಪನ್ ಮಾಡಿದ ತಕ್ಷಣ ಎಸ್ಸಿ ಡನ್ಬಾರ್ಗೆ ಜೀವ ಬಂದು ಆ ಪೆಟ್ಟಿಗೆ ಒಳಗಡೆ ಜೀವಂತವಾಗಿ ಎದ್ದು ಕೂತ್ಕೊಂಡ್ಬಿಟ್ಟಿರ್ತಾಳೆ. ಮತ್ತೆ ಎದ್ದು ಕೂತ್ಕೊಂಡು ಅವ್ರ ಅಕ್ಕನ ಮತ್ತೆ ಆ ಸುತ್ತಮುತ್ತ ಇರೋ ಜನಗಳನ್ನೆಲ್ಲ ನೋಡ್ಬಿಟ್ಟು ನಗ್ತಾ ಇರ್ತಾಳೆ. ಆ ಟೈಮ್ ನಲ್ಲಿ ಪಾಪ ಅವ್ರ ಫ್ಯಾಮಿಲಿ ಅವ್ರಿಗೆ ಅವಳು ಬದುಕ್ ಬಂದಿದ್ದಾಳೆ ಅಂತ ಖುಷಿ ಪಡ್ಬೇಕೋ, ಇಲ್ಲ ಶವನೇ ಎದ್ದು ಕೂತಿದೆ ಅಂತ ಭಯ ಪಡ್ಬೇಕೋ ಒಂದು ಗೊತ್ತಾಗಲ್ಲ ಅವ್ರಿಗೆ. ಅಲ್ಲಿರೋರ್ಗೆಲ್ಲ ಫುಲ್ ಭಯ ಪಟ್ಕೊಂಡು ಓಡೋಗ್ಬಿಡ್ತಾರೆ. ಹೆಣನೇ ಎದ್ದು ಕೂತ್ಕೊಂಡ್ರೆ ಯಾರಿಗೆ ತಾನೇ ಭಯ ಆಗಲ್ಲ ಅಲ್ವಾ. ಈ ತರ ಸುಮಾರು ಇನ್ಸಿಡೆಂಟ್ಗಳು ನಡೆದಿರ್ತವೆ. ಸತ್ತೋಗ್ಬಿಟ್ಟು ಅಂತ್ಯಕ್ರಿಯೆ ಮಾಡೋ ಟೈಮ್ ನಲ್ಲಿ ಎಚ್ಚರ ಆಗಿರ್ತಾರೆ. ಬೇಕಿದ್ರೆ ಈ ವಯಸ್ಸಾದವ್ರನ್ನ ಕೇಳಿ ನೋಡಿ, ಈ ತರ ಕೆಲವು ಇನ್ಸಿಡೆಂಟ್ಗಳು ನಡೆದಿದಾವೆ ಅಂತ ಹೇಳ್ತಾರೆ ಅವರು. ಅದೇನೇ ಆಗಿರ್ಲಿ, ಜೀವನ ಕಳ್ಕೊಂಡು ಮತ್ತೆ ಜೀವ ಪಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ಅವ್ರ ಅಕ್ಕ ಲೇಟ್ ಆಗಿ ಬಂದಿಲ್ಲ ಅಂದಿದ್ರೆ, ಆ ಪೆಟ್ಟಿಗೆನ ಓಪನ್ ಮಾಡಿಸಿಲ್ಲ ಅಂದಿದ್ರೆ ಎಸ್ಸಿ ಜೀವಂತವಾಗಿ ಸಮಾಧಿ ಆಗ್ತಾ ಇದ್ದು. ಈ ಇನ್ಸಿಡೆಂಟ್ ಆದ್ಮೇಲೆ ಅವಳು 35ರಿಂದ 40 ವರ್ಷದವರೆಗೂ ಬದುಕಿರ್ತಾಳೆ ಅವಳು. ಅದಕ್ಕೆ ಹೇಳೋದು ಆಗೋದಿಲ್ಲ ಒಳ್ಳೇದಕ್ಕೆ ಅಂತ. ಹಾಗೇನೆ ನಿಮ್ಮೂರ್ನಲ್ಲಿ ಏನಾದ್ರೂ ಈ ತರ ಇಂಟ್ರೆಸ್ಟಿಂಗ್ ಆಗಿರೋ ಇನ್ಸಿಡೆಂಟ್ ನಡೆದಿದ್ರೆ ಕಮೆಂಟ್ ನ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ನಾನು ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.